ಹಾಯ್ ಎಲ್ರಿಗೂ ನಮಸ್ಕಾರ. ಕೋಚ್ ವಿಶ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡೇ 8 ಫಾರ್ ಲೈಕ್ 99 ಡೇಸ್ ಚಾಲೆಂಜ್ಗೆ. ಸೊ ಇವತ್ತು ಮೊನ್ನೆ ಡೆಲ್ಲಿಗೆ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಸ್ವಲ್ಪ ರಿಕವರಿ ಆಗಿದೆ. ಈಗ ಇವತ್ತು ಡೆಡ್ ಲಿಫ್ಟ್ ಮಾಡೋಣ ಅಂತ ನೋಡೋಣ ಎಷ್ಟು ಡೆಡ್ ಲಿಫ್ಟ್ ಬರುತ್ತೆ, ಹೇಗೆ ಮಾಡ್ಬೋದು. ಬ್ಲಾಕ್ ಪುಲ್ ಅಂತ ಪ್ಲಾನ್ ಇರೋದು, ಮೈ PR ಅಂತ ಪ್ಲಾನ್ ಇರೋದು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಇದು ನಾನು 83 ಕ್ಯಾಟಗರಿನಲ್ಲಿ ಯೂಸ್ ಮಾಡ್ತಾಯಿದ್ದು ಕಾಸ್ಟ್ಯೂಮ್. ಇದು ಇವಾಗ 100+ ಇದ್ದೀನಿ, ಬಟ್ ಆದ್ರೂ ಸೇಮ್ ಕಾಸ್ಟ್ಯೂಮ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಟೈಟ್ ಇದೆ ಕಾಸ್ಟ್ಯೂಮು. ಇದನ್ನು ಹೀಗೆಲ್ಲ ಆಟ ಆಡಿಕೊಂಡೇ ಹಾಕ್ಕೊಳ್ಳೋದು ಯೂಶ್ವಲಿ. ನಾನು ಮಾತ್ರ ತುಂಬ ಟೈಟಾಗಿರುತ್ತೆ ಕಾಸ್ಟ್ಯೂಮ್. ಯಾಕಂದರೆ ತುಂಬ ಜನ ಎಕ್ಕಿಬಿಡು ಕ್ಲಾಸಿಕ್ ಅಂತಂದರೆ ಎಕ್ಕಿಬಿಡು ಈಸಿ ಅಂತಾರೆ, ಬಟ್ ನೋಡಿ ಎಕ್ಕಿಬಿಡು ಅಂದರೆ ಇದೆ ಹಣೆ ಬರ. ಸೊ ಸ್ಟಾರ್ಟೆಡ್ ವಿತ್ 50 kg ಪ್ಲೇಟ್ ಈಚ್ ಸೈಡು. ಬೆಂಗಳೂರಲ್ಲಿ ನಮ್ಮ ಜಿಮ್ಮಲ್ಲಿ ಮಾತ್ರ ಇರುವಂಥದ್ದು ಒಂದು 50 kg ಪ್ಲೇಟ್ಸು. 50 kg ಹಾಕಿದ ತಕ್ಷಣ ನಿಮಗೆ 120 kg ಡೈರೆಕ್ಟಾಗಿ ಆಗುತ್ತೆ. 50 kg ಈಚ್ ಸೈಡ್ ಅಂತಂದಾಗ ದೆನ್ 120 ಆದ ತಕ್ಷಣ ನೆಕ್ಸ್ಟು 25 ಆ್ಯಡೆಡ್ 170 kg. ಇವಾಗ 170 kgನಲ್ಲಿ ಸ್ವಲ್ಪ ಲೈಟಾಗಿ ವಾರ್ಮ್ ಅಪ್ ಮಾಡಿ ದೆನ್ ಮೂವ್ ಟು 220 kg. 220 kgನಲ್ಲಿ ಒಂದು 2 reps ಮಾಡಿ ಸ್ವಲ್ಪ ಬಾಡಿಗೆ ಒಂದು ಸ್ವಲ್ಪ ವೆಯ್ಟ್ ಫೀಲ್ ಆಗಲಿ ಅಂತ. ದೆನ್ 270 kg ತುಂಬ ದಿನ ಆಗಿತ್ತು, ಬಟ್ ಫೆಲ್ಟ್ ಈಸಿ ಅನಿಸ್ತು. ಸೊ ಅದಕ್ಕೆ 320 kgನ ಹಾಕಿದೆ. 320 kg ಕೂಡ ಚೆನ್ನಾಗಿ ಮೂವ್ ಆಯಿತು. 320 ಚೆನ್ನಾಗಿ ಮೂವ್ ಆಯಿತು ಅಂತ 360 ಲೋಡ್ ಮಾಡಿದೆ. ಬಟ್ ಅದೇನಾಯಿತು, ಸ್ಟ್ರ್ಯಾಪ್ ಸ್ವಲ್ಪ ಗ್ರಿಪ್ ಮಿಸ್ ಆಗಿ ಫೇಲ್ಯೂರ್ ಆಯಿತು. ಸ್ವಲ್ಪ ಹಾರ್ಟ್ ಬ್ರೇಕಿಂಗ್ ಅನಿಸ್ತು. ಬಟ್ ಅಗೈನ್ ಕಮ್ ಬ್ಯಾಕ್ ಮಾಡಿ ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ಬಿಡಲೇಬಾರ್ದು ಅಂತ ಡಿಸೈಡ್ ಆಗಿದ್ದೆ. ಸೊ ಹಾಗಾಗಿ ಸ್ಟಿಕ್ ಆನ್ ಆದೆ 360 kgಗೆ. ಸೊ ಫೈನಲಿ ಏಬಲ್ ಟು ಫಿನಿಶ್ ದ 360 kg. ಎಸ್, ಅದಾದಮೇಲೆ ಎಕ್ಸಸರೀಸ್ ಅಂತ ಬ್ಯಾಕ್ ಎಕ್ಸ್ಟೆನ್ಷನು ಸ್ವಲ್ಪ ಲೈಟಾಗಿ ಮಾಡಿಕೊಂಡು ಬ್ಯಾಕ್ ಎಕ್ಸ್ಟೆನ್ಷನ್ ಎಲ್ಲ ಒಂದು 10 reps 3 ಸೆಟ್ ಎಲ್ಲ ಮಾಡಿದೆ. ಎಸ್, ಬ್ಯಾಕ್ ಎಕ್ಸ್ಟೆನ್ಷನ್ ಆದಮೇಲೆ ಲೈಟಾಗಿ ಇರಲಿ ಅಂತ ವರ್ಕೌಟ್. ಯಾಕೆಂತಂದರೆ ತುಂಬ ದಿನ ಆದಮೇಲೆ ಮಾಡಿರೋದ್ರಿಂದ, ಟ್ರಾವೆಲಿಂಗ್ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಲೈಟಾಗಿ ಇರಲಿ ಅಂತ ಲೈಟಾಗಿ ವರ್ಕೌಟ್ ಮಾಡಿ ಬ್ಯಾಕ್ ಎಕ್ಸ್ಟೆನ್ಷನ್ ಲಾಸ್ಟ್ 10 rep ಆದಮೇಲೆ ಲಾಸ್ಟ್ ಸ್ವಲ್ಪ ಹೋಲ್ಡ್ ಮಾಡಿದೆ, ಒಂದು 5 to 10 seconds ಹೋಲ್ಡ್ ಮಾಡಿದೆ. ಸೊ ದಟ್ ಲೈಕ್ ಬ್ಯಾಕ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ. ಅದಾದಮೇಲೆ ಲೆಗ್ ಎಕ್ಸ್ಟೆನ್ಷನ್ ಮತ್ತು ನಮ್ಮ ಜಿಮ್ಮಲ್ಲಿರುವಂಥ ಫುಲ್ ಸ್ಟ್ಯಾಕ್ ಆಲ್ಮೋಸ್ಟ್ 115 kg. ಸೊ 115 kg ಹಾಕಿ ಅದರಲ್ಲೊಂದು 10 reps 3 ಸೆಟ್ ಅಂತ ಸ್ಲೋಲಿ ಮಾಡಿ 10 reps 3 ಸೆಟ್. ಸೊ ಈ ಥರ ವರ್ಕೌಟ್ ಮಾಡಿ ಲೆಗ್ ಎಕ್ಸ್ಟೆನ್ಷನ್ ಫಿನಿಷ್ ಮಾಡಿದೆ. ಅದಾದಮೇಲೆ ನಂದು ಗ್ಲೂಟ್ ಯೂಶ್ವಲಿ ನಂದು ರಿಹ್ಯಾಬ್ ನಡೀತಾ ಇರೋದ್ರಿಂದ ಕೆಟ್ಲ್ಬೆಲ್ ಸ್ವಿಂಗ್ ಸ್ವಲ್ಪ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಕೆಟ್ಲ್ಬೆಲ್ ಸ್ವಿಂಗನ್ನು ಒಂದು 10 reps ಮಾಡಿ ಸೊ ಇವತ್ತಿನ ವರ್ಕೌಟ್ನ ಫಿನಿಷ್ ಮಾಡಿದೆ. ಇದೇ ರೀತಿ ವೀಡಿಯೋಗೋಸ್ಕರ ನೀವು ಕೋಚ್ ವಿಶ್ವ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.